ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ವೀಟ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಫಸ್ಟು ಒಂದು ಚಿಕ್ಕ ಈರುಳ್ಳಿ ಆ್ಯಂಡ್ ಒಂದು 4ರಿಂದ 5 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು ಚಿಕ್ಕ ಟೊಮೊಟೊ, 1 ಕಪ್ ಗೋಧಿ ಹಿಟ್ಟು, ಅವರೆಕಾಳು ಅದು ಆಪ್ಷನಲ್ಲು. ನನ್ನ ಮನೇಲಿತ್ತು ಅಂತ ಆ ಕಾಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಟೇಸ್ಟ್ ಬರ್ಬೋದೇನೋ ಅಂತ. ಸೊ ನಾವು ಫಸ್ಟು ನಾರ್ಮಲ್ ನಾವು ಚಪಾತಿ ಮಾಡೋಕ್ಕೆ ಹೇಗೆ ಕಲಿಸ್ಕೊತೀವೋ ನಾನು ಸ್ವಲ್ಪ ಕಲಿಸ್ಕೊತಿದ್ದೀನಿ ಇಲ್ಲಿ. ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಲಿಸ್ಕೊಬೋದು. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಯಾಕಂದರೆ ನಾವು ಅದನ್ನು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ತೀವಿ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಮೃದು ಆಗೋ ಥರ ಅದನ್ನು ನಾದ್ಕೋಬೇಕು. ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ನಾವು ಇದನ್ನು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ನಾವು ಚಪಾತಿನ ಹೇಗೆ ಒತ್ಕೋತೀವೋ ಸೇಮ್ ಅದೇ ರೀತಿ ಒತ್ಕೋಬೇಕು. ತುಂಬ ತೆಳುವಾಗಿರಬಾರ್ದು, ಒಂದು ಮೀಡಿಯಮ್ ರೇಂಜ್ಗೆ ಇರಬೇಕದು. ಸೊ ನಾವು ಚಪಾತಿ ಹೇಗೆ ಒತ್ತುತ್ತೀವೋ ಅದೇ ರೀತಿ ಒತ್ಕೋಬೇಕು. ಆ್ಯಂಡ್ ಅದು ತುಂಬ ತೆಳುವಾಗಿರಬಾರ್ದು, ಒಂದು ಮೀಡಿಯಮ್ ರೇಂಜಿಗೆ ಇರಬೇಕು ಚಪಾತಿ. ನಾನಿಲ್ಲಿ ಯಾವ ಥರ ಕಟ್ ಮಾಡ್ತಿದ್ದೀನಿ ನೀವು ಹಾಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಅದನ್ನು ಮಾಡ್ಕೋಬೋದು. ನಾನು ಒಂದು 2-3 ಥರ ಶೇಪಿಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಅದಾದ ನಂತರ ಒಂದು ಪ್ಯಾನ್ಗೆ 2 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ಹಾಕೋಬಾರ್ದು. ಸೊ ನಾವು ಮಾಡಿಟ್ಕೊಂಡಿರೋ ಪಾಸ್ತಾನ ಅದಕ್ಕೆ ಹಾಕಬೇಕು. ಒಂದು 4 to 5 ಮಿನಿಟ್ಸ್ ಅದು ಕುಕ್ ಆಗಬೇಕು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅದು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು.
ಒಂದು 2-3 ನಿಮಿಷ ಬಿಟ್ಕೊಂಡು ಅದನ್ನು ಈ ಥರ ಒಂದು ಸ್ಪೂನಲ್ಲಿ ತೊಗೊಂಡು ನಾವು ಚೆಕ್ ಮಾಡ್ಕೋಬೋದು. ಬೇಕಿದ್ದರೆ ಅದು ಕುಕ್ ಆಗಿದೆಯಾ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತೆ. ಅದು ಪರ್ಫೆಕ್ಟಾಗಿ ಕುಕ್ ಆದಮೇಲೆ ಈ ಥರ ಬಂದಕ್ಕೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟ್ಲಿ ಅದಕ್ಕೆ ನಾವು ನಾರ್ಮಲ್ ವಾಟರ್ನ ಹಾಕಬೇಕಾಗುತ್ತೆ. ಅದಾದ ನಂತರ ಅದೇ ಪ್ಯಾನ್ಗೆ 1-2 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ನಾವೇನೇನೆಲ್ಲ ಹಾಕ್ಕೋತೀವೋ ನಾರ್ಮಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕಡಲೆಬೀಜ, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಓಕೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಕುಕ್ ಮಾಡಬೇಕು. ಸೊ ಇದು ಅಡಿಷ್ನಲ್ ನಾನು ಹಾಕ್ಕೊತಿರೋದು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಬೇಕು. ಆ್ಯಂಡ್ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೋಬೋದು. ನಿಮ್ಮ ಮನೇಲಿ ಯಾವುದು ಖಾರದ ಪುಡಿ ಇರುತ್ತೋ ಅದನ್ನೇ ಹಾಕ್ಕೋಬೋದು. ಸೊ ಲಾಸ್ಟ್ ನಾವು ಮಾಡಿಟ್ಕೊಂಡಿರೋ ಪಾಸ್ತಾನ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಬಿಸಿ ಬಿಸಿ ವೀಟ್ ಪಾಸ್ತಾ ತಿನ್ನೋದಕ್ಕೆ ರೆಡಿ.